ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ರಿಗೂ ಸ್ವಾಗತ. ನಂಬಿಕೆಗೆ ಇನ್ನೊಂದು ಹೆಸರೇ ಏನಪ್ಪಾ ಅಂದ್ರೆ ಸ್ಪರ್ಧಾಕಾಸಿ ಅಕಾಡೆಮಿ. ಸ್ನೇಹಿತರೆ, ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ನಾವು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯವನ್ನ ಅಪ್ಡೇಟ್ ಮಾಡಿದ್ದೀವಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಾನು ಆಲ್ರೆಡಿ ಏನಪ್ಪಾ ಅಂದ್ರೆ ಅಪ್ಡೇಟ್ ಮಾಡಿರ್ತಕ್ಕಂಥ ಮಾಹಿತಿ ಏನು ಅಂತಂದ್ರೆ, ಈ ಬಾರಿ ಸರ್ಕಾರ ಪ್ರೌಢಶಾಲೆಗೆ ಹೆಚ್ಚಿನ ಮಹತ್ವನ ನೀಡ್ತಾ ಇದೆ. ಅಂದ್ರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಹೆಚ್ಚಿನ ಮಹತ್ವ ನೀಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ 6,222 ಪೋಸ್ಟ್‌ಗಳನ್ನ ಎಫ್‌ಡಿಗೆ ಕಳಿಸಿದೆ. ಅದರಲ್ಲಿ ಎಲ್ಲಕ್ಕೆಲ್ಲನೂ ಕೊಡ್ಬೋದು ಎಫ್‌ಡಿ, ಅಥವಾ ಒಂದು 4,000 ಕೊಡ್ಬೋದು, ಅಥವಾ 5,000 ಕೊಡ್ಬೋದು. ಒಟ್ಟು ಏನಪ್ಪಾ ಅಂದ್ರೆ ಒಟ್ಟಾರೆಯಾಗಿ ಈ ಬಾರಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ರಿ, ಸೊ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ ಸಿಗತ್ತೆ. ಇನ್ನ ಇದಾದ್ಮೇಲೆ ಜಿಪಿಟಿ ಅಂದ್ರೆ ಸರ್ಕಾರ ಆಲ್ರೆಡಿ ಏನಪ್ಪಾ ಅಂದ್ರೆ ಕೆಪಿಎಸ್ಸಿ ಶಾಲೆಗಳಿಗೆ ಹೆಚ್ಚಿನ ಮಹತ್ವ ಕೊಡೋದ್ರಿಂದ, ಸೊ ಅಲ್ಲಿ ಈಗ ಸಬ್ಜೆಕ್ಟ್ ವೈಸ್ ಅಂದ್ರೆ ಸಬ್ಜೆಕ್ಟ್‌ಗೆ ಒಬ್ಬರಂತೆ ಏನಪ್ಪಾ ಅಂದ್ರೆ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋತೀವಿ ಅಂತೇಳಿ ಹೇಳಿದ್ದಾರೆ. ಇನ್ನ ಪಿ.ಎಸ್.ಟಿ.ಆರ್ ಏನಪ್ಪಾ ಅಂದ್ರೆ ಗೊಂದಲ ಇದೆ. ಪಿ.ಎಸ್.ಟಿ.ಆರ್ ಗೊಂದಲ ಇದೆ ಅನ್ನೋ ಕಾರಣ, ಗೊಂದಲ ಇದೆ ಅಲ್ಲ, ಸೊ ಪಿ.ಎಸ್.ಟಿ.ಆರ್ ಅನ್ನ ನೇಮಕಾತಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತೀವಿ ಸಹಜವಾಗಿ ಒಂದು 40,000 ರಿಂದ 50,000 ವೇಕೆನ್ಸಿ ಖಾಲಿ ಇದೆ ಸರ್, ಕರೀಲಿಕ್ಕೆ ಏನ್ ಸಮಸ್ಯೆ ಅಂತೇಳಿ. ಬಟ್ ವೇಕೆನ್ಸಿ ಏನೋ ಖಾಲಿ ಇದೆ, ಬಟ್ ಮಕ್ಕಳ ಸಂಖ್ಯೆ ಏನಪ್ಪಾ ಅಂದ್ರೆ ಕೊರತೆ ಇದೆ. ಹಾಗಾಗಿ ಅವರು ಪಿ.ಎಸ್.ಟಿ.ಆರ್‌ಗೆ ಹೆಚ್ಚಿನ ಒಲವನ್ನ ತೋರಿಸ್ತಾ ಇಲ್ಲ. ಮತ್ತೆ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಸೊ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಜಿಯೋ ಆಗಿರ್ತಕ್ಕಂಥದ್ದು 2 ವರ್ಷದಿಂದ ಜಿಯೋ ಅಲ್ಲೇ ಕೂತಿದೆ ಅದು. ಸೊ ಅಲ್ಲಿ ಶಿಕ್ಷಕರ ಕೊರತೆನೂ ಸಹ ಬಹಳಷ್ಟು ಏನಪ್ಪಾ ಅಂದ್ರೆ ಇದೆ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಆ ಭಾಗದಲ್ಲಿ ಸ್ಥಳೀಯವಾಗಿ ಒಂದು ಗ್ರಾಮದಲ್ಲಿ ಏನಪ್ಪಾ ಅಂತಂದ್ರೆ ಒಂದು 3-4 ಶಾಲೆಗಳಂತೂ ಸಹಜವಾಗಿರ್ತಾವ. ಅಲ್ಲಿ ಯಾರು ಏನಪ್ಪಾ ಅಂದ್ರೆ ಶಿಕ್ಷಕರಿಲ್ಲ. ಎಷ್ಟು ಪರಿಸ್ಥಿತಿ ಕೆಟ್ಟಿದೆ ಅಲ್ಲ, ಬಹಳಷ್ಟು ತುಂಬಾ ಏನಪ್ಪಾ ಅಂದ್ರೆ ಕ್ರಿಟಿಕಲ್ ಇದೆ. ಇದು ಶಿಕ್ಷಣ ಇಲಾಖೆಗೆ ನಾವು ಅರ್ಥ ಮಾಡಿಸ್ಬೇಕಾಗಿದೆ. ಸೊ ನೋಡಿ, ಒಟ್ಟಾರೆಯಾಗಿ ರೇಷೋವನ್ನ ತೆಗೆದುಕೊಂಡು ನೀವು ಪಿ.ಎಸ್.ಟಿ.ಆರ್ ಕಾಲ್ಫರ್ ಮಾಡುದಿಲ್ಲ ಅಂತಂದ್ರೆ ಇದು ದೊಡ್ಡ ದುರಂತ. ಹೌದಾ? ಸೊ ಇದೆಲ್ಲ ಇದೆ. ಇದೆಲ್ಲ ನಿಮ್ಗೆ ಏನಪ್ಪಾ ಅಂದ್ರೆ ಆಲ್ರೆಡಿ ನಾನು ಅಪ್ಡೇಟ್ ಮಾಡಿದ್ದೀನಿ. ಸೊ ಮುಂಚೆ ಏನಪ್ಪಾ ಅಂದ್ರೆ ನಾವು ಅಪ್ಡೇಟ್ ಮಾಡ್ತೀವಲ್ಲ, ನಮ್ಮ ಮೇಲೆ ಏನಪ್ಪಾ ಅಂದ್ರೆ ಉರ್ದು ಬೀಳ್ತೀರಿ ನೀವು. ಏನು ಮಾಡಕ್ಕಾಗಲ್ಲ. ಸೊ ಇದ್ದಂತದನ್ನ ಇದ್ದಕ್ಕಿದ್ದಂಗೆ ಏನಪ್ಪಾ ಅಂದ್ರೆ ಹೇಳುವಂತದ್ದು ನಮ್ಮ ಒಂದು ಹಿಂದಿನಿಂದ ಬಂದಿರತಕ್ಕಂಥದ್ದು. ಇವಾಗ ನಾವು ಚೇಂಜ್ ಮಾಡ್ಕೋತೀವಿ ಅಥವಾ ಸುಳ್ಳು ಹೇಳ್ತೀವಿ ಅಂತಂದ್ರೆ ಅದು ನಮ್ ಕಡೆಯಿಂದ ಆಗಲ್ಲ. ಬಹಳ ಪ್ರಮುಖವಾಗಿ ಶಿಕ್ಷಕರಾಗ್ಲಿಕ್ಕೆ ಹೊರಟವರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ ಅಂತೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವ್ಯಾರಾದ್ರೂ ವಿಚಾರ ಮಾಡಿದೀರಾ? ಈ ಬಾರಿ ನೀವೆಲ್ಲ ಶಿಕ್ಷಕರಾಗ್ಲಿಕ್ಕೆ ಹೊರಟವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಬಂಪರ್ ಏನು ಅಂತಂದ್ರೆ, ನಿಮ್ಗೆ ಬ್ಯಾಕಪ್ ಸ್ಕೋರೇ ಇಲ್ಲ. ಓನ್ಲಿ 10%. ಎಂತ ಅದ್ಭುತ ಅವಕಾಶ. ಬಟ್ ಇದನ್ನ ಯಾರು ನೀವು ತಲೆ ಕೆಡಿಸೋದಿಲ್ಲ. ನೋಡಿ, ಈ ಬ್ಯಾಕಪ್ ಸ್ಕೋರ್ ಸಲುವಾಗಿ 2.5-3 ವರ್ಷ ನಾವು ಚಪ್ಪಲಿ ಏರ್ಕೊಂಡಿವಿ. ಸೊ ಇದೆಲ್ಲ ಬಹಳ ಅಂದ್ರೆ ಇದು ಬ್ಯಾಕಪ್ ಸ್ಕೋರ್ ಸರಳವಾಗಿ ಆಗುವಂತದ್ದಲ್ರಿ. ಆದ್ರೂ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ಅವಕಾಶವನ್ನ ನಾವು ಮಾಡಿದೀವಿ ಅನ್ನೋಕ್ಕಿಂತ, ಸೊ ದೇವ್ರು ನಿಮ್ಗೆ ಅವಕಾಶವನ್ನ ಒದಗಿಸಿ ಕೊಟ್ಟಿದ್ದಾನೆ. ಒಂದ್ ಯಾವ್ದೋ ಮಾಡಿಲ್ಲ ಕರೆ, ಆದ್ರೂ ನಾವೇನಪ್ಪಾ ಅಂದ್ರೆ ಮಾಡಿದೀವಿ ಅಂತ ಹೇಳ್ತದ. ಒಂದು 100 ಬಾರಿ ಮತ್ ನಾವೆದಕ್ ಹೋದಿವಿ ಅಲ್ಲಿ? ಹೌದಾ? ಇರ್ಲಿ, ಅದೇನೇ ಇರ್ಲಿ. ಸೊ ಇಲ್ಲಿ ಒಂದು ಅದ್ಭುತವಾಗಿ ಜಿಪಿಎಸ್ಟಿ, ಎಚ್ಎಸ್ಟಿಆರ್, ಪಿಎಸ್ಟಿಆರ್‌ಗೆ ಸೊ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ ನಿಮ್ಗೆ ಒದಗಿ ಬಂದಿದೆ ಸ್ನೇಹಿತರೆ. ಬ್ಯಾಕಪ್ ಸ್ಕೋರ್ ಅನ್ನುವಂಥದ್ದು ಒಂದು ದೊಡ್ಡ ಒಂದು ಪೆಡಂಬೂತ್ ಅದು. ಸೊ ಅದು ಏನಪ್ಪಾ ಅಂದ್ರೆ ಇವಾಗ ನಿಮಗೆ ಓದ್ಲಿಕ್ಕೆ ಮತ್ತೆ ನೀವು ಯಶಸ್ಸನ್ನ ಕಾಣ್ಲಿಕ್ಕೆ, ಈ ಬಾರಿ ನೀವು ಟೀಚರ್ ಆಗಿ ಆಯ್ಕೆ ಆಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಇದನ್ನ ನಾನು ಹೆಂಗ್ ಹೇಳ್ಬೇಕನ್ನೋ ಗೊತ್ತಿಲ್ಲ. ಎಂತ ಒಂದು ಕೆಲಸ ಆತಂದ್ರೆ ಅದನ್ನ ಎಕ್ಸ್‌ಪ್ಲನೇಷನ್ ಮಾಡಕ್ ಆಗಲ್ಲ. ಅಂತ ಕೆಲಸವನ್ನ ಏನಪ್ಪಾ ಅಂದ್ರೆ ನಾವು ನಮ್ಮ ಮನೆ ಕೆಲಸವನ್ನ ಬಿಟ್ಟು ನಿರಂತರವಾಗಿ ಏನಪ್ಪಾ ಅಂದ್ರೆ ಅದಕ್ಕೆ ಪ್ರಯತ್ನ ಮಾಡಿ ಎಂ.ಎಲ್.ಸಿಗಳನ್ನ ಪ್ರಯತ್ನ ಮಾಡಿ ಸಾಕಷ್ಟು ನಿಮ್ಗೆ ಅಪ್ಡೇಟ್ ಮಾಡಿದೀನಿ. ಇದ್ರ ಬಗ್ಗೆ ನಾನು ಜಾಸ್ತಿ ಏನ್ ಹೇಳಕ್ ಹೋಗಲ್ಲ. ಆಮೇಲೆ ಒಂದಿಷ್ಟು ಜನ ಹೊಸಬ್ರು ಬರ್ತಿರಲ್ಲ, ಅವ್ರಿಗೆ ಏನ್ ಪಾತ್ರ ಗೊತ್ತಿರೋದಿಲ್ಲ ನಾವ್ ಏನ್ ಮಾಡ್ತಾ ಇದೀವಿ ಅಂತೇಳಿ. ಓಕೆ, ಏನೇ ಇರ್ಲಿ ಸ್ನೇಹಿತರೆ, ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 4,424 ಪೋಸ್ಟ್ ಇದಾವಲ್ಲ, ಸೊ ಅವು ಕಾಲ್ಫರ್ಮ್ ಆಗ್ಬೇಕು ಪಿ.ಎಸ್.ಟಿ.ಆರ್. ಮತ್ತೆ ಅಲ್ಲಿ ವಿಶೇಷವಾಗಿ ಈಗ ಕೆ.ಕೆ.ಆರ್.ಡಿ.ಬಿ.ದಲ್ಲಿ ಒಂದು ಅಭಿವೃದ್ಧಿ ನಿಗಮ ಏನಿದೆಯಲ್ಲ, ಸೊ ಅದು ಆ 80ರಷ್ಟು ಖಾಲಿ ಇರ್ತಕ್ಕಂಥ ಅಂದ್ರೆ ಗೌರ್ಮೆಂಟ್ ಸ್ಯಾಂಕ್ಷನ್ ಪೋಸ್ಟ್‌ಗಳಲ್ಲಿ 80ರಷ್ಟು ನಾವು ಏನಪ್ಪಾ ಅಂದ್ರೆ ತುಂಬ್ತೀವಿ ಅಂತೇಳಿ ಆಲ್ರೆಡಿ ಏನಪ್ಪಾ ಅಂದ್ರೆ ಮೀಟಿಂಗ್‌ದಲ್ಲಿ ಠರಾವಾಗಿದೆ. ಮತ್ತು ಏನಪ್ಪಾ ಅಂದ್ರೆ ಇನ್ನು ಮುಂದೆ ಅಪ್ಕಮಿಂಗ್ ಒಂದು ಮೀಟಿಂಗ್ ಇದೆ. ಆ ಒಂದು 80% ಹುದ್ದೆಗಳು ಏನಾದ್ರು ಫಿಲ್ ಅಪ್ ಮಾಡಿದ್ರೆ, ಸೊ ಅಲ್ಲಿ ಒಂದಿಷ್ಟು ಪೋಸ್ಟ್‌ಗಳು ಪಿ.ಎಸ್.ಟಿ.ಆರ್ ಸಿಗಬಹುದು ಅಂತೇಳಿ ಇಲಾಖೆ ಹೇಳ್ತದ. ಫಸ್ಟ್ ಆಫ್ ಆಲ್ ಅವರು ನಾವು ಮಾಡುದಿಲ್ಲ ಅಂತಂದ್ರು. ಆಮೇಲೆ ನಾವ್ ಯಾವಾಗ ಅವ್ರನ್ನ ಬಹಳ ಏನಪ್ಪಾ ಅಂದ್ರೆ ಅಪ್ರೋಚ್ ಮಾಡಿ ಕಾಲ್ ಹಿಡ್ಕೊಳಕ್ ಹೋಗಿ ಎಲ್ಲ ಏನೇನೋ ಮಾಡಿದ್ವಲ್ಲ ಸರ್ಕಸ್, ಅವಾಗ ಏನಪ್ಪಾ ಅಂದ್ರೆ ಈ ವಿಚಾರವನ್ನ ಹೇಳಿದ್ರು. ಬಟ್ ಸ್ನೇಹಿತರೆ, ಪಿ.ಎಸ್.ಟಿ.ಆರ್ ಆಕಾಂಕ್ಷಿಗಳಿಗೆ ಬಹಳ ಏನಪ್ಪಾ ಅಂದ್ರೆ ದೊಡ್ಡ ಮೋಸ ಇದು. ಫಸ್ಟು ಅವರು ಕರಿತೀವಿ ಅಂತೇಳಿ ಹೇಳಿ ಆಸೆ ತೋರಿಸಿ ಇವಾಗ ಇಲ್ಲ ಅಂತಂದ್ರೆ
ಇದು ದೊಡ್ಡ ದುರಂತ. ಇದನ್ನ ಆಲ್ರೆಡಿ ಏನಪ್ಪಾ ಅಂದ್ರೆ ನಿಮಗೆಲ್ಲ ಹೇಳಿದ್ದೀನಿ. ಕಲ್ಯಾಣ ಕರ್ನಾಟಕ ಭಾಗದ ಒಂದು ಸ್ಪರ್ಧಾರ್ಥಿಗಳಿಗೆ, ನಿಮ್ಮ ಸ್ಥಳೀಯ ಎಲ್ಲ MLCಗಳಿಗೆ, MLEಗಳಿಗೆ ವಿಷಯವನ್ನ ಮುಟ್ಟಿಸುವಂತದ್ದಾಗ್ಲಿ, ಕೇವಲ ತೋರಿಕೆಗಾಗಿ ಹೋರಾಟ ಆಗ್ಬಾರ್ದು. ಸೊ ಇಲ್ಲಿ ನಮ್ದು ಕೆಲಸ ಆಗ್ಬೇಕು. ಸೊ ಅದಕ್ಕೆ ಮತ್ತೆ ಸಾಕಷ್ಟು ಪ್ಲಾನ್‌ಗಳನ್ನ ಹಾಕಿದೀವಿ ಆಲ್ರೆಡಿ. ಏನಪ್ಪಾ ಅಂತಂದ್ರ ಎಜುಕೇಶನ್ ಮಿನಿಸ್ಟರ್ ಮನೆಗೆ ಹೋಗ್ಬೇಕು. ಅದಾದ್ಮೇಲೆ ಮಾರನೇ ದಿನ ವಿಧಾನ ಪರಿಷತ್ ಸದಸ್ಯರನ್ನೆಲ್ಲ ಏನಪ್ಪಾ ಅಂದ್ರೆ ಭೇಟಿ ಮಾಡ್ಬೇಕು. ಆಮೇಲೆ ಅದೇ ದಿವಸ ಏನ್ ಎಜುಕೇಶನ್ ಮಿನಿಸ್ಟರ್ ಹೋಗ್ತೀವಲ್ಲ ಸೋಮವಾರ ದಿವಸ, ಅವತ್ತೇನಪ್ಪಾ ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್‌ಗೆ ಹೋಗಿ ಇರ್ತಕ್ಕಂಥ ವಾಸ್ತವಿಕ ಸ್ಥಿತಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ವಾಸ್ತವಿಕ ಸ್ಥಿತಿಯನ್ನ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತರಬೇಕು. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಅದಾದ ನಂತರ ಮುಂದೆ ಕಲಬುರಗಿ ಪೀಠದಲ್ಲಿ ಒಂದು PIL ಹಾಕ್ಬೇಕು ಅಂತೇಳಿ ಎಲ್ಲಾ ಪ್ಲಾನ್ ಮಾಡ್ಕೊಂಡಿದೀವಿ. ಯಾರು ಏನಪ್ಪಾ ಅಂದ್ರೆ ಆತಂಕ ಪಡುವಂತದ್ದಿಲ್ಲ. ಸೊ ತುಂಬಾ ಜನ ಗಾಬರಿಯಾಗಿ ಸರ್ ಹೆಂಗ್ ಮಾಡೋದು ಅಂತೇಳಿ ನೀವು ಫೋನ್ ಮಾಡ್ತಾನೆ ಇದ್ರಿ ಸ್ನೇಹಿತರೆ. ಒಂದಿಷ್ಟು ಫೋನ್‌ಗಳನ್ನ ನಾನು ಕರೆಗಳನ್ನ ಎತ್ತಿಲ್ಲ. ಯಾಕಂದ್ರೆ ಅದು ಬಿಜಿ, ಅದು ಎಷ್ಟೊಂದು ಕರೆಗಳು ಬರ್ತಾ ಇದೆ, ಹೆಂಗ್ ಎತ್ತಕ್ಕಾಗತ್ತೆ ಹೇಳಿ. ಸೊ ದಯಮಾಡಿ ಎಲ್ರು ಏನಪ್ಪಾ ಅಂದ್ರೆ ಎಚ್ಚೆತ್ತುಕೊಳ್ಳಿ. ಇದು ಕೊನೆಯ ಅವಕಾಶ ಇದೆ. ಈ ಅವಕಾಶವನ್ನು ನೀವು ಮಿಸ್ ಮಾಡ್ಕೊಂಡ್ರೆ ಮತ್ತೆ ಏನಪ್ಪಾ ಅಂದ್ರೆ ಈ PSTR ಕನ್ಫರ್ಮ್ ಆಗೋದಿಲ್ಲ. ಸೊ GPT HSTR ಅದು ಕನ್ಫರ್ಮ್ ಆಗ್ತಿದೆ. ಮತ್ತೆ ಈಗ ಕಾಲ್ಫರ್ಮ್ ನೇಮಕಾತಿ ವಿಚಾರವಾಗಿ ತುಂಬಾ ಏನಪ್ಪಾ ಅಂದ್ರೆ ಇದು ನೇಮಕಾತಿ ಕ್ಷಣಗಣನೆ ಆರಂಭ ಆಗಿದೆ. ಯಾವಾಗ್ಲಾದ್ರೂ ನೋಟಿಫಿಕೇಶನ್ ಆಗ್ಬೋದು, ಗೊತ್ತಿರ್ಲಿ ನಿಮ್ಗೆ. ಯಾಕಂದ್ರೆ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ C&R ಒಂದು ಬಾಕಿ ಇದೆ, ಅದನ್ನ ಬಿಡ್ತಾನ್ರಿ ಇನ್ನೊಂದ್ 2 ದಿವಸದಲ್ಲಿ, 2-3 ದಿವಸದಲ್ಲಿ ಏನಪ್ಪಾ ಅಂದ್ರೆ ಬಿಡುವಂತದ್ದು. ಅದಾದ್ಮೇಲೆ ಒಂದು ಅಬ್ಜೆಕ್ಷನ್‌ಗೆ ಒಂದು 15 ಡೇಸ್ ಕರೆಯುವಂತದ್ದು. ಅದಾದ್ಮೇಲೆ ನೋಟಿಫಿಕೇಶನ್ ಆಗುವಂತ ಎಲ್ಲ ಲಕ್ಷಣಗಳು ಇದೆ. ನಿಮ್ಗೆ ಆಲ್ರೆಡಿ ಹೇಳಿದೀನಿ ನಾನು. ಈ ಮಂತ್ ಎಂಡ್ ಅಥವಾ ಜೂನ್ ಅಂತ ಹೇಳಿದೀನಿ ನಾನು ನಿಮ್ಗೆ. ಜೂನ್ ಅಲ್ಲಿ ಏನಪ್ಪಾ ಅಂದ್ರೆ ಕಾಲ್ಫರ್ಮ್ ಆಗ್ತದ. ಸೊ ದಯಮಾಡಿ ಎಲ್ರು ಏನಪ್ಪಾ ಅಂದ್ರೆ PSTR ಅಭ್ಯರ್ಥಿಗಳು ವಿಶೇಷವಾಗಿ ನಿಮ್ಗೇನು ಸೋಮವಾರ ದಿವಸ ನಾವು ಬರ್ಲಿಕ್ಕೆ ಹೇಳಿದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕು ನೀವು. ನಮ್ಮ ಒಂದು ಕೆಲಸ ಅಲ್ಲ ಇದು. ಹೆಚ್ಚಿನ ಸಂಖ್ಯೆಯಲ್ಲಿ ಮೇಡಮ್ ಅವ್ರ ಜೊತೆ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಮಾತಾಡ್ಬೇಕಾಗಿದೆ. ಎಲ್ರು ಏನಪ್ಪಾ ಇಬ್ರನ್ನು ಕರೆಸ್ಕೊಂಡು ಆ ವಿಚಾರವಾಗಿ ಹೇಳ್ತಾ ಇದ್ದೀನಿ. ದಯಮಾಡಿ ಎಲ್ರು ಏನಪ್ಪಾ ಅಂದ್ರೆ ಎಚ್ಚೆತ್ತುಕೊಳ್ಳಿ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಒಂದು ಸ್ಪರ್ಧಾರ್ಥಿಗಳಿಗೆ ಆಲ್ರೆಡಿ ಸೆಷಲ್ ನಮೋಸಿ ಸರ್ ಜೊತೆ ಮಾತನಾಡಿದ್ದೀನಿ. ಆಮೇಲೆ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಕಂಪ್ಲಿ ಶಾಸಕರು ಗಣೇಶ್ ಅವ್ರ ಕಡೆಯಿಂದ ಏನಪ್ಪಾ ಅಂದ್ರೆ ಲೆಟರ್ನ ಕೊಡಿಸಿದೀವಿ. ಏನಪ್ಪಾ ಅಂದ್ರೆ ಸ್ಟಾರ್ಟ್ ಮಾಡಿದೀವಿ. ಈ ಒಂದು ಪ್ರಯತ್ನ ನಮ್ದು ಹೆಂಗಿರ್ಬೇಕಂತಂದ್ರೆ 100% ಪೂರ್ಣ ಪ್ರಮಾಣದಲ್ಲಿ ಇರಬೇಕು. ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು 4424 ಅವೆಲ್ಲ ಕನ್ಫರ್ಮ್ ಆಗ್ಬೇಕು. ಹೌದಾ? ಅವೆಲ್ಲ ಕನ್ಫರ್ಮ್ ಆಗ್ಬೇಕು. ಯಾಕಂದ್ರೆ ಶಿಕ್ಷಕರ ಕೊರತೆ ತುಂಬಾ ಇರೋದ್ರಿಂದ ಆ ಭಾಗದಲ್ಲಿ ನೇಮಕಾತಿ ಆಗ್ಲಿ ಅನ್ನುವಂತ ಒಂದು ವಿಚಾರ ಇದೆ ಸ್ನೇಹಿತರೆ. ಅದು KKRDB ಏನಪ್ಪಾ ಅಂದ್ರೆ ಅದೊಂದು ಟರ್ಮ್ ಮಾಡುತ್ತೆ ಇವಾಗ. ಅದಕ್ಕೇನು ಫೈನಾನ್ಷಿಯಲ್ ಅಪ್ರೂವಲ್ ಬೇಕಾಗಿರೋದಿಲ್ಲ. ಸರ್ಕಾರಕ್ಕೆ ಕೇಳ್ಬೇಕಂತ ಏನಿಲ್ಲ. ಅದು ಅಭಿವೃದ್ಧಿ ನಿಗಮ ಇದೆ 371J ಅಡಿಯಲ್ಲಿ. ಸೊ ಅದು ಸ್ವತಂತ್ರವಾಗಿರ್ತಕ್ಕಂಥದ್ದು. ಅದು ಡಿಸಿಷನ್ ಮಾಡತ್ತೆ. ಬಹುತೇಕ ಏನಪ್ಪಾ ಅಂದ್ರೆ ಮಾಡುತ್ತೆ. ಆದ್ರೆ ಈ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥವ್ರು ಬಹಳಷ್ಟು ಏನಪ್ಪಾ ಅಂದ್ರೆ ಅಸಹಾಯಕತೆಯನ್ನು ತೋರಿಸ್ತಾ ಇದ್ದಾರೆ. 15,000 ಶಿಕ್ಷಕರ ನೇಮಕಾತಿಯಲ್ಲಿ ಯಾವ್ದು ಮಾಡ್ತಾರ ಅನ್ನುವಂಥದ್ದೇ ಕ್ಲಾರಿಟಿ ಇಲ್ಲ ಶಿಕ್ಷಣ ಇಲಾಖೆಗೆ. ಮತ್ತೆ ಈ ಒಂದು ಜಿಯೋನ ಇಟ್ಟುಕೊಂಡು ನಾವು ಕೋರ್ಟ್‌ಗೆ ಹೋಗ್ಬೋದು. ಯಾಕಂದ್ರೆ ಸರ್ಕಾರ ಇದ್ರ ಮೇಲೆ ಆಲ್ರೆಡಿ ಏನಪ್ಪಾ ಅಂದ್ರೆ ನೇಮಕಾತಿ ಮಾಡ್ತೀವಿ ಅಂತೇಳಿ ಜಿಯೋದಲ್ಲಿ ಆದೇಶ ಮಾಡಿರ್ತಕ್ಕಂಥದ್ದು. ಈಗ ಏಕಾಏಕಿ ಸಡನ್ ಆಗಿ ಹಿಂದೆ ತಕೊಂಡ್ರೆ ಇದಕ್ಕೆ ಹೋಗ್ಬೋದು. ಆಮೇಲೆ 21A ರೈಟ್ ಟು ಎಜುಕೇಶನ್ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವಂತದ್ದು ಸರ್ಕಾರದ ಆದ್ಯ ಕರ್ತವ್ಯ. ಆ ಒಂದು ವಿಚಾರವನ್ನ ಇಟ್ಕೊಂಡು ಹೋಗ್ಬೇಕು. ಈಗ ಯಾಕಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅದು ವೈಲೇಷನ್ ಆಗ್ತಿದೆ. ಮಕ್ಕಳಿಗೆ ಏನಪ್ಪಾ ಅಂದ್ರೆ ಸಿಗ್ತಾ ಇಲ್ಲ, ಶಿಕ್ಷಣ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಯಾಕಂದ್ರೆ ಶಿಕ್ಷಕರ ಕೊರತೆ ಇರೋದ್ರಿಂದ. ಸೊ ಅದೊಂದಿದೆ. ಆಮೇಲೆ ಈಗ ನೀವೆಲ್ಲ ಬಹಳ ಬಯಸ್ತಾ ಇದ್ರಲ್ಲ ಗೆಸ್ಟ್ ಟೀಚರ್ನ ತೆಗೆದುಕೊಳ್ಬಾರ್ದು ಅಂತೇಳಿ, ಈ ವಿಚಾರ ಮತ್ತೆ ಆ ವಿಚಾರ ಎರಡೂ ಸೇರ್ಸಿನೇ ಏನಪ್ಪಾ ಅಂತ ನಾವು ಒಂದು ಕೋರ್ಟ್‌ಗೆ ಕಲಬುರಗಿ ಪೀಠದಲ್ಲಿ ಒಂದು ರಿಟ್ ಅರ್ಜಿಯನ್ನ ಹಾಕ್ತಾ ಇದ್ದೀವಿ. ಸೊ ಎಲ್ರು ಏನಪ್ಪಾ ಅಂದ್ರೆ ಸಪೋರ್ಟ್ ಮಾಡ್ಬೇಕು. ನಾನ್ಯಾಕ್ ಮಾಡ್ಲಿ, ಅವರೇ ಮಾಡ್ತಾರ ಇವರೇ ಮಾಡ್ತಾರ, ದಯಮಾಡಿ ಆ ರೀತಿ ಮಾಡಿದ್ರ ಸೊ ನೀವೆಲ್ಲ ಎಜುಕೇಟೆಡ್, ಶಿಕ್ಷಣ ಪಡೆದ್ರು ಏನಪ್ಪಾ ಅಂದ್ರೆ ಉಪಯೋಗ ಇಲ್ಲ. ಸೊ ನೀವು ಅಲ್ಲೇ ಕುತ್ಕೊಂಡು ನಾವು ಕಮೆಂಟ್ ಹಾಕ್ತೀನಿ, ಅದನ್ನ ಮಾಡಿಸ್ತೀನಿ ಇದನ್ನ ಮಾಡಿಸ್ತೀನಿ ಅಂತಂದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ದಯಮಾಡಿ ಪ್ರತಿಯೊಬ್ರು ನಿಮ್ ಕಡೆಯಿಂದ ನಾನು ಏನ್ ಸಹಾಯ ಮಾಡಬಹುದು ಅಂತ ಅನ್ನುವಂಥದ್ದು ವಿಚಾರ ಅಂದ್ರೆ ಮಾರಲ್ ಆಗಿ, ಅಥವಾ ಈಗ ನಾ ಕಲಬುರಗಿ ಬರ್ತಾ ಇದ್ದೀನಿ, ಅಲ್ಲಿ ಏನಪ್ಪಾ ಅಂದ್ರೆ ನೀವೆಲ್ಲ ಬರ್ಬೇಕು. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಏನಪ್ಪಾ ಅಂದ್ರೆ ನಾವು ಈಗ ಸೋಮವಾರ ದಿನ ಬಾ ಅಂತ ಹೇಳಿದೀವಿ. ಸೊ ಎಲ್ರು ಏನಪ್ಪಾ ಅಂದ್ರೆ ಸೋಮವಾರ ಬರ್ಬೇಕು. ವಿಶೇಷವಾಗಿ ಮಹಿಳಾ ಶಿಕ್ಷಕಿಯರು ದಯಮಾಡಿ ಇಲ್ಲಿ ನಿಮ್ಮ ಸಮಸ್ಯೆ ಇದೆ. ನಾವೇನಾದ್ರೂ ಇದನ್ನ ಕೈ ಬಿಟ್ರೆ ಸೊ ಪರಿಸ್ಥಿತಿ ಬಹಳ ಏನಪ್ಪಾ ಅಂದ್ರೆ ಈಗ 2017ರಲ್ಲಿ ಆಗಿತ್ತು ನೋಡಿ. ಅಲ್ಲಿಯೂ ಹೋರಾಟ ಮಾಡಿ ಸಾಕಷ್ಟು ಎಲ್ಲ ಪ್ರಯತ್ನ ಮಾಡಿದ್ರು ಸಹಿತ ಯಾವುದೂ ಆಗಿಲ್ಲ. ಬಟ್ ಆತರ ಏನಪ್ಪಾ ಅಂದ್ರೆ ಈ ಬಾರಿ ಆಗ್ಬಾರ್ದು. ಸೊ ನೇಮಕಾತಿ ಆಗ್ಲೇಬೇಕು ಅನ್ನುವಂತ ಒಂದು ಹಠ ಹಿಡ್ಕೊಂಡು ನಾವು ಕುಂಡ್ಬೇಕು. ಸೊ ಅಧಿಕಾರಿಗಳ ಬಳಿ ನಾವ್ ಏನಪ್ಪಾ ಅಂತಂದ್ರ PSTR ಕಾಲ್ಫರ್ಮ್ ಮಾಡ್ತೀವಿ ಅನ್ನೋ ತಕ ಏನಪ್ಪಾ ಅಂದ್ರೆ ನಾವ್ ಹೇಳ್ಬಾರ್ದು ಅನ್ನುವಂತ ಒಂದು ಪ್ಲಾನ್ ಹಾಕೊಂಡಿದೀವಿ. ಎಜುಕೇಶನ್ ಮಿನಿಸ್ಟರ್ಗೆ ಈ ಒಂದು ವಿಚಾರವನ್ನ ಹೇಳ್ಬೇಕು ನಾವು. ಸೊ ಮನವರಿಕೆ ಮಾಡ್ಬೇಕು. ಅವನ ಏನಪ್ಪಾ ಅಂದ್ರೆ ಹುಚ್ಚಿದಾನೆ ಎಜುಕೇಶನ್ ಮಿನಿಸ್ಟರ್ ಶಾನೆ ಬುದ್ಧಿವಂತ ಅಲ್ಲ.
ಸೊ ಹಾಗಾಗಿ ಆ ಹುಚ್ಚನನ್ನ ನಾವು ಮನವೊಲಿಸಿ ಏನಪ್ಪಾ ಅಂದ್ರೆ ಒಂದು ಸ್ವಲ್ಪ ಅವ್ನ ದಾರಿಗೆ ತಂದು ಹಿಂಗೆಲ್ಲ ಸಮಸ್ಯೆ ಇದೆ, ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟು ಶಿಕ್ಷಕರ ಕೊರತೆ ಇದೆ ಅಂತೇಳಿ ಅವನು ಮನ ಒಪ್ಪಿಸಿ, ಸೊ ಅದಾದ್ಮೇಲೆ ಬೇರೆ ಬೇರೆ ಪ್ಲಾನ್ಗಳೆಲ್ಲ ಇದಾವೆ. ಸೊ ದಯಮಾಡಿ ಎಲ್ರು ಏನಪ್ಪಾ ಅಂದ್ರೆ ಇದಕ್ಕೆ ಸಪೋರ್ಟ್ ಕೊಡಿ. ಸೋಮವಾರ ದಿವಸ ಎಲ್ರು ಏನಪ್ಪಾ ಅಂದ್ರೆ ಬೆಂಗಳೂರಿಗೆ ಬರ್ಬೇಕಾಗತ್ತೆ. ಹೆಚ್ಚಿನ ನಿಮ್ಮ ಸ್ನೇಹಿತರಿಗೆಲ್ಲ ಇದನ್ನ ಕಳಿಸ್ಕೊಡಿ ಸ್ನೇಹಿತರೆ. ಇದು ಒಂದು ಒಳ್ಳೆಯ ಅವಕಾಶ. ನಾವು ಏನಾದ್ರೂ ಇಲ್ಲಿ ಮೈ ಮರ್ತೀವತ್ತಂದ್ರೆ ಸೊ ನೋಟಿಫಿಕೇಶನ್ ಯಾವುದೇ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಎಲ್ಲಾ ಸಿದ್ಧತೆಗಳು ಆಗಿದೆ. ಆಲ್ರೆಡಿ 2-3 ಮೀಟಿಂಗ್ ಅನ್ನ ಈ ವಿಚಾರವಾಗಿ ಏನಪ್ಪಾ ಅಂದ್ರೆ ಇಲಾಖೆ ಮಾಡಿದೆ. ಹೌದಾ? ನಿಮ್ಗೆ ಗೊತ್ತಿರ್ಲಿ. ಸೊ ಇದಾದ್ಮೇಲೆ ಇನ್ನಷ್ಟು ಏನಪ್ಪಾ ಅಂದ್ರೆ ಮಾಹಿತಿಯನ್ನ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೋಮವಾರ ದಿವಸ ಏನಪ್ಪಾ ಅಂದ್ರೆ ಫಿಕ್ಸ್ ಆಗಿದೆ. ಎಲ್ರು ಏನಪ್ಪಾ ಅಂದ್ರೆ ಟ್ರೈನ್ ಬುಕ್ ಮಾಡ್ಕೋತಿರೋ ಅಥವಾ ಬಸ್ ಬುಕ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಸೊ ಒಂದ್ ದಿವಸ ನಿಮ್ಮ ಒಂದು ಭವಿಷ್ಯವನ್ನ ಕಂಡ್ಕೋಬೇಕು ಅಂತಂದ್ರೆ ಇಲಾಖೆಗೆ ಎಲ್ರು ಏನಪ್ಪಾ ಅಂದ್ರೆ ಭೇಟಿ ಕೊಡೋಣ. ಹೆಚ್ಚಿನ ಸ್ನೇಹಿತರಿಗೆ ಇದನ್ನ ನಮ್ಮ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ದಯವಿಟ್ಟು ಎಲ್ಲಾ ಸ್ನೇಹಿತರು ನೀವು ಒಗ್ಗಟ್ಟಾಗಿ ಏನಪ್ಪಾ ಅಂದ್ರೆ ಬರ್ಬೇಕು. ಅಂದ್ರೆ ಇದೇನಾಗುತ್ತೆ ಸಕ್ಸಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.